ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಯಜಮಾನ, ಸಾಹಸ ಸಿಂಹ, ಅಭಿನಯ ಭಾರ್ಗವ ಸಾಮ್ರಾಟ್ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೂ ಕೂಡ ಅವರ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆಗೆ ಬರ್ತಾನೆ ಇರವು. ಅವರ ಬಗ್ಗೆ ಗಾಸಿಪ್ಗಳು ಬರ್ತಾನೆ ಇರವು. ಈಗ ಅವರ ಮರಣದ ನಂತರ ಕೂಡ ಅವರ ಒಂದು ಸಮಾಧಿ ಅಥವಾ ಅವರ ಒಂದು ಸ್ಮಾರಕದ ವಿಚಾರದಲ್ಲಿ ಕೂಡ ಅವಾಗವಾಗ ಈ ಒಂದಿಷ್ಟು ವಿಚಾರಗಳು ಮುಂದಕ್ಕೆ ಬರ್ತಾನೆ ಇದ್ದಾವೆ. ಅಂದರೆ ಅಲ್ಲಿ ಕಾಂಟ್ರವರ್ಸಿಗಳು ನಡೀತಾನೆ ಇದ್ದಾವೆ. ಇಂಥ ಒಬ್ಬ ಒಂದು ಅಸಾಮಾನ್ಯ ಪ್ರತಿಭೆ, ಕನ್ನಡ ಚಿತ್ರರಂಗದ ಮೇರು ನಟ, ಇಂಥ ವ್ಯಕ್ತಿಗೆ ಏನಕ್ಕೆ ಯಾವಾಗಲೂ ಈ ರೀತಿ ಆಗುತ್ತೆ ಅನ್ನೋದು ಒಂಥರ ಇದುವರೆಗೂ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಈಗ ಸದ್ಯಕ್ಕೆ ಯಾವುದು ಒಂದು ವಿಚಾರದ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ ಅಂತ ನೋಡೋದಾದರೆ, ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಅಭಿಮಾನ್ ಸ್ಟುಡಿಯೋದ ಬಗ್ಗೆ ಹೆಚ್ಚಿನ ವಿಚಾರ ಚರ್ಚೆ ಆಗ್ತಾ ಇದೆ. ಅದು ಏನಕ್ಕೆ ಅಂತ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೋಡ್ತಾ ಹೋಗಿ. ಸ್ನೇಹಿತರೆ, 2009ರಲ್ಲಿ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ವಿಧಿವಶರಾಗ್ತಾರೆ. ನಂತರ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಬೇಕು ಅನ್ನುವಂಥ ವಿಚಾರನ ಮುಂದಕ್ಕೆ ತರ್ತಾರೆ. ಆದರೆ ಅವರ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಆದರೆ ಅವರ ಕುಟುಂಬಸ್ಥರು ಅದರ ಬಗ್ಗೆ ಅಷ್ಟೇನು ಒಲವನ್ನು ತೋರೋದಿಲ್ಲ. ಮಾಮೂಲಿ ಬನಶಂಕರಿಯಲ್ಲಿರುವಂತಹ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರನ ಮಾಡಿ ಮುಗಿಸ್ಬೇಕು ಅಂತ ಅನ್ಕೋತಾರೆ. ಆದರೆ ಇಂಥ ಒಬ್ಬ ಮಹಾನ್ ನಟನಿಗೆ ಅಷ್ಟು ಸಿಂಪಲ್ ಆಗಿ ಅದನ್ನು ಆ ರೀತಿ ಮಾಡೋದು ಚೆನ್ನಾಗಿರೋದಲ್ಲ, ಅಭಿಮಾನಿಗಳಿಗೂ ಕೂಡ ತುಂಬ ಬೇಸರ ಆಗುತ್ತೆ ಅಂತ ಬೇರೆ ಬೇರೆ ಒಂದಷ್ಟು ಜಾಗಗಳ ಬಗ್ಗೆ ಚರ್ಚೆ ಮಾಡಿದಾಗ ಕೊನೆಯದಾಗಿ ಅಲ್ಲಿ ಒಂದು ಜಾಗ ಫೈನಲ್ ಆಗುತ್ತೆ, ಅದೇ ಅಭಿಮಾನ್ ಸ್ಟುಡಿಯೋ. ಆದರೆ ಇವತ್ತು ಆ ಅಭಿಮಾನ್ ಸ್ಟುಡಿಯೋನೇ ತುಂಬ ಚರ್ಚೆಗೆ ಕಾರಣವಾಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ 2009ರಲ್ಲಿ ವಿಷ್ಣುವರ್ಧನ್ ಅವರು ವಿಧಿವಶರಾದ ನಂತರ ಅಲ್ಲಿ ಒಂದು ಚಿಕ್ಕದಾಗಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಅವರ ಸ್ಮಾರಕವನ್ನು ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಅಭಿಮಾನಿಗಳು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡ್ತಾ ಇರ್ತಾರೆ. ಆದರೆ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿ ಒಲವನ್ನು ತೋರಿಸೋದಿಲ್ಲ. ಆದರೆ ಕೊನೆಯದಾಗಿ ಮೈಸೂರಿನಲ್ಲಿ ಅವರಿಗೆ ಒಂದು ಜಾಗ ಕೂಡ ನಿಗದಿಯಾಗುತ್ತೆ. ಆ ಒಂದು ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಕೂಡ ತುಂಬ ದೊಡ್ಡದಾಗಿ ನಿರ್ಮಾಣ ಮಾಡಲಾಗಿದೆ. ಆದರೆ ಅವರ ಎಲ್ಲಿ ಅವರ ದೇಹಕ್ಕೆ ಚಿತಾಸ್ಪರ್ಶವನ್ನು ಮಾಡಿದ್ರು, ಅಂದರೆ ಕೆಂಗೇರಿ ಹತ್ರ ಇರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಅವರ ದೇಹವನ್ನು, ಶರೀರವನ್ನು ಚಿತಾಸ್ಪರ್ಶ ಮಾಡಿದ್ರು, ಆ ಒಂದು ಜಾಗನೇ ಅಭಿಮಾನಿಗಳಿಗೆ ಒಂದು ಮೂಲ ಸ್ಥಾನವಾಗಿತ್ತು. ಅಲ್ಲಿ ನಮ್ಮ ಆರಾಧ್ಯ ದೈವ ವಿಷ್ಣು ಅವರು ಇದ್ದಾರೆ, ಅಲ್ಲಿಗೆ ಹೋದರೆ ನಮಗೆ ಏನೋ ಒಂದು ಖುಷಿ ಸಿಗುತ್ತೆ, ನಮ್ಮ ದಾದಾನನ್ನು ನೋಡಿದ್ವಿ ಅನ್ನುವಂಥ ಸಮಾಧಾನ ಸಿಗುತ್ತೆ ಅನ್ನೋ ರೀತಿಯಲ್ಲೇ ಇದ್ದರು. ಮೈಸೂರಿನಲ್ಲಿ ಎಷ್ಟೇ ದೊಡ್ಡದಾಗಿ ಮಾಡಿದರೂ ಕೂಡ ಈ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣು ಅವರ ಒಂದು ಪುಟ್ಟ ಸ್ಮಾರಕನೇ ಎಲ್ರಿಗೂ ಕೂಡ ತುಂಬ ಸಂತೋಷವನ್ನು ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಆದರೆ ಈಗ ರಾತ್ರೋರಾತ್ರಿ ಅಲ್ಲಿದ್ದಂತಹ ಸ್ಮಾರಕ ಕಣ್ಮರೆಯಾಗಿದೆ. ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಅಲ್ಲಿ ಸ್ಮಾರಕ ಇತ್ತು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಯಾವುದೇ ರೀತಿಯ ಒಂದು ಕುರುಹು, ಒಂದು ಸಣ್ಣ ಸಾಕ್ಷಿ ಕೂಡ ಇಲ್ಲ. ಆ ರೀತಿಯ ಒಂದು ಸ್ಮಾರಕವನ್ನು ಎತ್ತಂಗಡಿ ಮಾಡಿದ್ದಾರೆ. ಈ ಒಂದು ಕೃತ್ಯವನ್ನು ಮಾಡಿದಂಥ ದುಷ್ಕರ್ಮಿಗಳು ಯಾರು, ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ಆ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅನ್ನೋದಾದರೆ, ಈ ಮೊದಲು ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ಸಿನಿಮಾಗಳು ಶೂಟಿಂಗ್ ನಡೀಬೇಕು ಅಂದ್ರೂ ಕೂಡ ಹೈದರಾಬಾದು ಅಥವಾ ಚೆನ್ನೈ ಅಥವಾ ಇನ್ನೂ ಎಲ್ಲೋ ಬೇರೆ ಕಡೆಗೆ ಹೋಗಿ ಶೂಟಿಂಗ್ ಮಾಡ್ತಾಯಿದ್ರು. ನಮ್ಮ ಕರ್ನಾಟಕದಲ್ಲಿ ಅಂತಹ ಒಂದು ದೊಡ್ಡ ಸೌಲಭ್ಯಗಳು ಯಾವುದೂ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈ ಬಾಲಣ್ಣನವರು ಇಲ್ಲೇ ಒಂದು ಸಿನಿಮಾಗಳನ್ನ ಶೂಟ್ ಮಾಡ್ಕೋಬೇಕು, ಒಂದು ಸ್ಟುಡಿಯೋವನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ಕಾರದ ಹತ್ರ ಹೋಗಿ ಬೇಡಿಕೆಯನ್ನು ಇಟ್ಟು ಸುಮಾರು ಒಂದು 20 ಎಕರೆ ಇರುವಂಥ ಒಂದು ಜಾಗನ ಅಲ್ಲಿಂದ ಸರ್ಕಾರದಿಂದ ಅನುದಾನವಾಗಿ ತಗೊತಾರೆ. ಆವಾಗ ಸರ್ಕಾರ ಈ ಒಂದು ಬಾಲಣ್ಣನವರ ಮನವಿಗೆ ಸ್ಪಂದಿಸಿ ಒಂದು ಜಾಗವನ್ನು ಕೂಡ ಮಂಜೂರು ಮಾಡುತ್ತೆ. ಆದರೆ ಆ ಸಂದರ್ಭದಲ್ಲಿ ಒಂದು ಷರತ್ತನ್ನು ಕೂಡ ಹಾಕಿರುತ್ತೆ. 99 ವರ್ಷಗಳವರೆಗೆ ನಿಮಗೆ ಆ ಜಾಗವನ್ನು ಕೊಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ನೀವೇನಾದರೂ ಆ ಜಾಗವನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ತರ್ಕೋತೀವಿ, ಸರ್ಕಾರದ ವಶಕ್ಕೆ ತಗೋತೀವಿ ಅಥವಾ ಅದನ್ನು ಮುಟ್ಟುಗೋಲು ಹಾಕ್ಕೋತೀವಿ ಅಂತ ಕೂಡ ಹೇಳಿರುತ್ತೆ. ಆವಾಗಿನಿಂದ ಬಾಲಣ್ಣನವರು ತಮ್ಮ ಸರ್ವಸ್ವವನ್ನು ಕೂಡ ಅಭಿಮಾನ್ ಸ್ಟುಡಿಯೋದ ಮೇಲೆ ಹಾಕ್ತಾರೆ, ತಮ್ಮ ಸಂಪಾದನೆ ಎಲ್ಲ ಅದ್ರ ಮೇಲೆ ಹಾಕ್ತಾರೆ. ಆದರೆ ಅವರು ಅಂದರೆ ಅವ್ರಿಗೆ ಬೇರೆ ಸರ್ಕಾರದಿಂದಾಗಲಿ ಬೇರೆ ನಟರುಗಳಿಂದಾಗಲಿ ಅಷ್ಟೊಂದು ಪ್ರೋತ್ಸಾಹ ಸಿಗೋದಿಲ್ಲ. ಹಾಗಾಗಿ ಅವರ ಸಂಪಾದನೆಯಿಂದ ಅವರು ಅಷ್ಟೊಂದು ಹೆಚ್ಚಿನ ರೀತಿಯಾಗಿ ಆ ಜಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಸಮಯದಲ್ಲಿ ಅವರು ಬಾಲಣ್ಣನವರು ಕೂಡ ಎಲ್ಲರನ್ನ ಅಗಲಿ ಹೋಗ್ತಾರೆ. ಆ ನಂತರದಲ್ಲಿ ಅವರ ಮಕ್ಕಳು ಕೂಡ ಈ ಜಾಗವನ್ನು ಅಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಅಷ್ಟೇನು ಕೂಡ
ಶೂಟಿಂಗಿಗೆ ತುಂಬ ಸೂಕ್ತ ಅನ್ನೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದಿಲ್ಲ. ಇನ್ನು ಕೆಲವು ವರ್ಷಗಳ ನಂತರ ಆ ಜಾಗದಲ್ಲಿ 10 ಎಕರೆ ಜಾಗವನ್ನು ಮಾರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಕೇಳಿದಾಗ ಈಗ ಅಷ್ಟೊಂದು 20 ಎಕರೆ ಜಾಗನೂ ಕೂಡ ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಹಂಗಾಗಿ 10 ಎಕರೆ ಜಾಗವನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಇನ್ನು ಉಳಿದಂಥ ಜಾಗಕ್ಕೆ ಹಾಕಿ ಅದನ್ನು ಇಂಪ್ರೂವ್ ಮಾಡ್ತೀವಿ, ಶೂಟಿಂಗ್ ಮಾಡೋದಕ್ಕೆ ಸೂಕ್ತ ಅನ್ನೋ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋವಂಥ ಕಾರಣಗಳನ್ನು ಕೊಡ್ತಾರೆ. ಆದರೂ ಕೂಡ ಅದು ಹೇಳಿಕೆ ಏನು ಕೊಟ್ಟಿರೋ ಅದು ಹೇಳಿಕೆಯಾಗಿ ಉಳ್ಕೊಳ್ಳುತ್ತೆ. ಜಾಗ ಇದುವರೆಗೂ ಕೂಡ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ. ಆದರೆ ಈಗ ಏನಂದರೆ ಈ ಸರ್ಕಾರದ ಜಾಗ ಅದು ಅನ್ನೋ ರೀತಿ ಆಗಿದ್ದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನು ತೆರವು ಮಾಡೋಂಗಿಲ್ಲ. ಆದರೆ ಸರ್ಕಾರ ಹೇಳಿರುತ್ತೆ ಅಲ್ಲಿ ಸ್ಮಾರಕವನ್ನು ದೊಡ್ಡದಾಗಿ ಚೆನ್ನಾಗಿ ಕಟ್ಟಿದಾರಲ್ಲ, ಇಲ್ಲಿ ಮತ್ತೆ ಇನ್ನೇನಕ್ಕೆ ಬೇಕು, ಅಲ್ಲಿ ಅವರನ್ನು ಏನು ಭೂಮಿ ಒಳಗಡೆ ಮಣ್ಣು ಮಾಡಿಲ್ಲ, ಸೊ ಮೇಲೆ ಚಿತಾಸ್ಪರ್ಶ ಮಾಡಿರೋದ್ರಿಂದ ಆ ಒಂದು ಜಾಗದ ಮಣ್ಣನ್ನು ತೊಗೊಂಡು ಬೇರೆ ಎಲ್ಲಿ ಬೇಕಾದ್ರೂ ಸ್ಮಾರಕವನ್ನು ಮಾಡ್ಕೋಬಹುದು, ಇಲ್ಲೇ ಏನಕ್ಕೆ ಬೇಕಿತ್ತು ಅನ್ನೋವಂಥ ಒಂದು ಅಭಿಪ್ರಾಯನ ಇಟ್ಟಿರುತ್ತೆ ಅಷ್ಟೇ. ಆದರೆ ಸರ್ಕಾರದಿಂದ ಅದು ಜಾಗ ಅಥವಾ ವಿಷ್ಣುವರ್ಧನ್ ಅವರ ಸ್ಮಾರಕ ತೆರವು ಆಗಿಲ್ಲ. ಆದರೆ ಅದನ್ನು ಮಾಡಿದವರು ಯಾರು ಅಂತ ನೋಡೋದಾದರೆ ಈಗ ಸದ್ಯಕ್ಕೆ 10 ಎಕರೆ ಜಾಗವನ್ನು ಮಾರಾಟ ಮಾಡುವಂತಹ ಕೆಲಸನೇ ಇವರು ಬಾಲಣ್ಣನವರ ಕುಟುಂಬಸ್ಥರು, ಅವರ ಮಕ್ಕಳು ಮಾಡಿದ್ದಾರೆ ಅಂತ ಹೇಳೋದಾದರೆ ಈ ಒಂದು ಸ್ಮಾರಕವನ್ನು ತೆಗೆಸಿರೋದು ಕೂಡ ಅವರೇ ಆಗಿರ್ತಾರೆ. ಸರ್ಕಾರದ ಜಾಗನೇ ಅನ್ನೋದಾಗಿದ್ದರೆ ಸರ್ಕಾರದ ಜಾಗ ಆಗಿರುವಂತಹ ಕಂಠೀರವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಆಮೇಲೆ ಪುನೀತ್ ರಾಜ್ಕುಮಾರ್, ಅಂಬರೀಷ್ ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ, ಅಷ್ಟೊಂದು ಗೌರವವನ್ನು ಕೊಟ್ಟಿದ್ದಾರೆ ಅಂದಮೇಲೆ ಈ ಜಾಗ ಕೂಡ ಸರ್ಕಾರದ ಸುಪರ್ದಿನಲ್ಲೇ ಇದ್ದಿದ್ದರೆ ಖಂಡಿತ ಈ ಥರ ಕೆಲಸವನ್ನು ಸರ್ಕಾರ ಮಾಡ್ತಿರಲಿಲ್ಲ. ಅದು ಖಾಸಗಿಯಾಗಿ ಉಳ್ಕೊಂಡಿರೋದ್ರಿಂದ ಬಾಲಣ್ಣನವರ ಕುಟುಂಬಸ್ಥರಿಗೆ ಸೇರಿದೆ ಅನ್ನೋ ರೀತಿ ಆಗಿರೋದ್ರಿಂದ ಅವರು ಕೂಡ ಮಾರಾಟನೂ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಕೆಲಸವನ್ನು ಅವರ ಕುಟುಂಬಸ್ಥರಿಂದಲೇ ಮಾಡಿರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ಕೂಡ ಅಧಿಕೃತವಾದಂಥ ಮಾಹಿತಿಗಳು ಸಿಕ್ಕಿಲ್ಲ. ಆದರೆ ರಾತ್ರೋರಾತ್ರಿ ಅದನ್ನು ತೆಗೆಯುವಂಥದ್ದು ಏನಿತ್ತು ಅನ್ನೋದೇ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಆದರೆ ಈ ಬಾಲಣ್ಣನವರ ಪುತ್ರಿಯವರ ಹತ್ರ ಇದ್ರ ಬಗ್ಗೆ ಕೇಳಿದಾಗ ಅವರೇನು ಹೇಳ್ತಾರೆ, ನನಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯೂ ಇಲ್ಲ, ಸೊ ನನ್ನ ಸಹೋದರರ ಜೊತೆಗೆ ನನ್ನ ಸಂಬಂಧ ಅಷ್ಟೇನೂ ಚೆನ್ನಾಗಿಲ್ಲ, ನನಗೂ ಕೂಡ ಇದು ಶಾಕ್ ಆಗಿದೆ, ನನಗೂ ಇತ್ತೀಚೆಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇರೋದು, ನನ್ನ ಕೊನೆಯ ತಮ್ಮ ಮತ್ತು ಆತನ ಮಗ ಇದನ್ನೆಲ್ಲ ನೋಡ್ಕೊತಾ ಇದ್ದರು, ಹಾಗಾಗಿ ಅವರಿಂದನೇ ಈ ಥರದ ಕೆಲಸ ಆಗಿರಬೇಕು, ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಬರ್ತಾ ಇರೋ ಸುದ್ದಿ ಏನಂದರೆ ಆ ಜಾಗವನ್ನು ಕೂಡ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಗೆ ಮಾರಾಟ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಈ ಕೈವಾಡದ ಹಿಂದೆ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೈವಾಡ ಕೂಡ ಇದೆ, ಹಾಗಾಗಿನೇ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಜಾಗದಲ್ಲಿ ಒಂದು ದೊಡ್ಡ ಬೃಹತ್ ಮಾಲನ್ನು ನಿರ್ಮಾಣ ಮಾಡುವಂತಹ ಪ್ಲಾನು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅಭಿಮಾನಿಗಳು ಕೇಳೋದೇನೋ ಆದಷ್ಟು ಜಾಗವನ್ನು ಬಿಟ್ಟು ಇನ್ನು ಮಿಕ್ಕಿದ ಜಾಗದಲ್ಲಿ ಏನಾದ್ರು ಮಾಡ್ಕೋಬೋದಲ್ವ ಅಂತ ಕೇಳ್ತಾರೆ. ಆದರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಇದ್ದಿದ್ದು ಜಾಗದ ಮಧ್ಯಭಾಗದಲ್ಲಿ, ಹಂಗಾಗಿ ಯಾವುದೇ ರೀತಿಯ ಮಾಲು ಏನೇ ಕಟ್ಟೋಕೋದ್ರೂ ಕೂಡ ಅದು ತುಂಬ ಇಕ್ಕಟ್ಟಾಗ್ತಿತ್ತು. ಯಾವುದೋ ಕೊನೆಯ ಮೂಲೆಯಲ್ಲಿ ಮಾಡಿದ್ದಿದ್ರೆ ತೊಂದರೆ ಆಗ್ತಿರಲಿಲ್ಲ, ಮಧ್ಯಭಾಗದಲ್ಲಿ ಇದ್ದಿದ್ದರಿಂದ ಅದು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಸ್ಮಾರಕವನ್ನು ಎತ್ತಂಗಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಅದು ಏನಾಗಿದೆ ಅನ್ನೋದು ಸರಿಯಾಗಿ ಇದುವರೆಗೂ ಗೊತ್ತಿಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು, ಮತ್ತು ಯಾರು ಈ ಕೆಲಸನ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರನೇ ಕೇರ್ ತಗೊಂಡು ಇದ್ರ ಬಗ್ಗೆ ತನಿಖೆಯನ್ನು ಮಾಡಿಸ್ಬೇಕು. ಅಭಿಮಾನಿಗಳಿಗೆ ಎಷ್ಟು ಬೇಸರ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸರ್ಕಾರ ಮಧ್ಯ ಬಂದು ಈ ಒಂದು ವಿವಾದವನ್ನು ಬಗೆಹರಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಈ ದುಷ್ಕೃತ್ಯವನ್ನು ಯಾರೇ ಮಾಡಿದರೂ ಕೂಡ ತುಂಬ ಇದು ತಪ್ಪು ಕೆಲಸ, ಪಾಪದ ಕೆಲಸ ಅಂತಲೇ ಎಲ್ರಿಗೂ ಕೂಡ ಅನ್ನಿಸ್ತಾ ಇದೆ. ಆದರೆ ವಿಷ್ಣುದಾದನಿಗೆ ಮೊದಲಿನಿಂದನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಥರ ಅನ್ಯಾಯಗಳು ನಡೀತಾನೆ ಇದ್ದಾವೆ. ಆದರೆ ಯಾಕೆ ಅಂತ ಮಾತ್ರ ಗೊತ್ತಾಗ್ತಾಯಿಲ್ಲ. ಅವ್ರ ಮೇಲೆ ಅವ್ರು ಮಾಡದೇ ಇರೋ ತಪ್ಪಿಗೆ ಅವ್ರ ಮೇಲೆ ಇಲ್ಲದೇ ಇರೋಂಥ ಗಾಸಿಪ್ ಸುದ್ದಿಗಳೆಲ್ಲ ಬರ್ತಾನೆ ಇರ್ತವೆ. ಅದು ಇಂದಿಗೆ ಕೊನೆ ಆಗಲಿ ಅನ್ನೋದು ನನ್ನ ವೈಯಕ್ತಿಕ ವಿಷ್ಣು ಅಭಿಮಾನಿಯಾಗಿ ಅಭಿಪ್ರಾಯ. ಸ್ನೇಹಿತರೆ, ಎಲ್ರಿಗೂ ಧನ್ಯವಾದಗಳು.